ಹಾಯ್ ಸ್ನೇಹಿತರೆ, ನಮಸ್ತೆ. ನಾನು ವಸಂತ್ ಗಿಳಿಯಾರ್. ಇದು ಪಬ್ಲಿಕ್ ಮಿರರ್, ನಿಮ್ಮದೇ ಪ್ರತಿಬಿಂಬ. ಧರ್ಮಸ್ಥಳದ ತಲೆಬುರುಡೆ ಪ್ರಕರಣವನ್ನು ನೀವೆಲ್ಲ ಬಹಳ ಕುತೂಹಲದಿಂದ ಗಮನಿಸ್ತಾ ಇದ್ದೀರಿ. ನಿಮ್ಮಲ್ಲಿರುವಷ್ಟೇ ಕುತೂಹಲ ನನಗೂ ಕೂಡ ಇದೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ವ್ಯವಸ್ಥಿತವಾಗಿ ನಡೆಸ್ತಾ ಇರುವಂಥ ಸಂಚು ಅಂಥೇಳಿ ನಾನು ಆರೋಪ ಮಾಡ್ತೇನೆ. ಒಂದು ವರ್ಗ ಈ ರೀತಿಯ ಪ್ರಕರಣಗಳನ್ನು ತರ್ತಾ ಇರುವಂಥದ್ದು ಈ ದೇಶದಲ್ಲಿ ಮೊದಲ ಬಾರಿಗಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಗುಜರಾತ್ನ ಆ ಕಾಲದ ಮುಖ್ಯಮಂತ್ರಿಯಾಗಿದ್ದಂಥ ನರೇಂದ್ರ ಮೋದಿಯವರನ್ನು ಸಾವಿನ ವ್ಯಾಪಾರಿ ಎಂದು ಉಲ್ಲೇಖಿಸಿರುವಂತಹ ಒಂದು ವ್ಯವಸ್ಥಿತವಾದ ತಂಡ ಮಾಡಿದಂತಹ ಹಗರಣದ ಬಗ್ಗೆ ನಾನು ಇವತ್ತಿಲ್ಲಿ ಮಾತಾಡ್ತೀನಿ. ನಿಮಗೆ 2002ನೇ ಇಸ್ವಿಯಲ್ಲಿ ಗೋಧ್ರಾ ಗಲಭೆ ಆಗುತ್ತೆ. ಆ ಗಲಭೆಯಲ್ಲಿ 21 ಜನರು ಸಾವಿಗೀಡಾಗ್ತಾರೆ ಒಂದು ಕಡೆ. ಆ 21 ಮೃತದೇಹಗಳನ್ನು DNA ಪರೀಕ್ಷೆಗೆ, ಫಾರೆನ್ಸಿಕ್ ಟೆಸ್ಟ್ಗೆ ಕಳಿಸಲಾಗ್ತದೆ. ಅದರಲ್ಲಿ 6 ಮೃತದೇಹಗಳ DNA ಪತ್ತೆಯಾಗ್ತದೆ. ಮಿಕ್ಕುಳಿದಂಥ ಶವಗಳದ್ದು ಪತ್ತೆ ಆಗೋದಿಲ್ಲ. 6 ಮೃತದೇಹಗಳನ್ನು ಪಂಡರಾವಾಡ ಮಸೀದಿಯ ಬಳಿ ಅವರ ಕುಟುಂಬದವರಿಗೆ ಹಸ್ತಾಂತರಿಸಲಾಗ್ತದೆ. ಮತ್ತು ಉಳಿದ ಶವಗಳನ್ನು ಸಾಮೂಹಿಕವಾಗಿ ಸಮಾಧಿ ಮಾಡಲಾಗ್ತದೆ. ಇದೆಲ್ಲವೂ ಕೂಡ ಪೊಲೀಸರಿಗೆ ಮಾಹಿತಿ ಇದ್ದೇ ಪೊಲೀಸರ ಬಿಗು ಬಂದೋಬಸ್ತಿನಲ್ಲೇ ನಡೆದಿರುವಂಥ ಘಟನಾವಳಿ. ಆದರೆ 3 ವರ್ಷದ ತರುವಾಯ ಅಂತೇಳಿದರೆ 2005ನೇ ಇಸ್ವಿ ತೀಸ್ತಾ ಸೆಟಲ್ವಾಡ್ ಎನ್ನುವಂಥ ಮಹಿಳೆ ಅನಧಿಕೃತವಾಗಿ ಆ ಸಮಾಧಿಯೊಳಗೆ ಇರುವಂತಹ ಶವಗಳ ಕಳೆಬರಹವನ್ನು, ಅಂದರೆ ಅಸ್ಥಿಪಂಜರವನ್ನು ಹೊರತೆಗೆಯುವಂತಹ ಕೆಲಸವನ್ನು ಮಾಡ್ತಾರೆ. 2002ರಲ್ಲಿ ನಡೆದ ಗಲಭೆಯಲ್ಲಿ ಸಾವಿಗೀಡಾದವರ ಶವಗಳನ್ನು ಸರ್ಕಾರ ಬೇಕಂತಲೇ ಅವರ ಕುಟುಂಬಗಳಿಗೆ ಹಸ್ತಾಂತರ ಮಾಡದೆ ಸಾಮೂಹಿಕವಾಗಿ ಅವರನ್ನು ದಫನ ಮಾಡಲಾಗಿದೆ. ಇದು ಸಾಮೂಹಿಕ ಗೋರಿ. ಇದಕ್ಕೆ ಕಾರಣ ನರೇಂದ್ರ ಮೋದಿಯವರ ಸರ್ಕಾರ. ನರೇಂದ್ರ ಮೋದಿ ಓರ್ವ ಸಾವಿನ ವ್ಯಾಪಾರಿ ಎನ್ನುವ ಉಲ್ಲೇಖವನ್ನು ತೀಸ್ತಾ ಸೆಟಲ್ವಾಡ್ ಮಾಡ್ತಾರೆ. ಅವರ NGO ಮೂಲಕ ಈ ಗೋರಿಯನ್ನು ಒಡೆಯುವ ತನ್ಮೂಲಕ ಅಲ್ಲಿ ಒಳಗಡೆ ಇರುವಂತಹ ಶವಗಳನ್ನು, ಅಂದರೆ ಶವದ ಕಳೆಬರಹವನ್ನು ಹೊರತೆಗೆಯುವ ಪ್ರಯತ್ನವನ್ನು ನಡೆಸಲಾಗಿತ್ತು. ಈ ಹಿಂದೆ ಪತ್ರಕರ್ತೆಯಾಗಿದ್ದಂಥ ತೀಸ್ತಾ ಸೆಟಲ್ವಾಡ್ ಇಂಟರ್ನ್ಯಾಷನಲ್ ಲೆವೆಲಿನ ಪ್ರೊಪಗಂಡ ಮಾಡಲಿಕ್ಕೆ ಇದನ್ನು ಬಳಸ್ಕೊಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದ ಮೀಡಿಯಾಗಳು ಇದರ ಬಗ್ಗೆ ಸುದ್ದಿಯನ್ನು ಮಾಡ್ತದೆ. ಆ ಕಾಲದ ರಾಜದೀಪ್ ಸರ್ದೇಸಾಯಿ ಈ ವರದಿಗಳನ್ನು ಜಾಗತಿಕ ಮಟ್ಟಕ್ಕೆ ಪಸರಿಸುವಂತೆ ನೋಡಿಕೊಳ್ತಾರೆ. ಇದೆಲ್ಲವೂ ಕೂಡ ವ್ಯವಸ್ಥಿತವಾಗಿ ಮಾಡಲಾಗಿರ್ತದೆ. ಇದಕ್ಕೋಸ್ಕರ ಬಹುಕೋಟಿ ಮೊತ್ತದ ಫಂಡನ್ನು ಕೂಡ ತೀಸ್ತಾ ಸ್ವೀಕಾರ ಮಾಡಿರ್ತಾರೆ. ಇದರ ನಂತರ ಮಾನವ ಹಕ್ಕುಗಳ ಆಯೋಗ ಇದರ ತನಿಖೆಯನ್ನು ಕೈಗೊಳ್ಳುತ್ತದೆ. ಇದು ಎಲ್ಲವೂ ಕೂಡ ಅಧಿಕೃತವಾಗಿಯೇ ಮಾಡಿರುವಂಥದ್ದು. ಆದರೆ ಅನಧಿಕೃತವಾಗಿ ಸಮಾಧಿಯನ್ನು ಅಗೆದು ಅಲ್ಲಿನ ಅಸ್ಥಿಪಂಜರಗಳನ್ನು ಹೊರತೆಗೆದ ಪ್ರಕರಣ ತೀಸ್ತಾ ಸೆಟಲ್ವಾಡ್ ಕುತ್ತಿಗೆಗೆ ಬಂದು ಕೂತ್ಕೊಳ್ತದೆ. ವಾಟ್ ನೆಕ್ಸ್ಟ್? 2011ರಲ್ಲಿ ತೀಸ್ತಾಳನ್ನು ತಲೆತಪ್ಪಿಸಿಕೊಂಡ ಆರೋಪಿ ಎನ್ನುವ ರೀತಿಯಲ್ಲಿ ಪೊಲೀಸರು ಘೋಷಣೆ ಮಾಡ್ತಾರೆ. ಈ ಪ್ರಕರಣದಲ್ಲಿ ಹೈಕೋರ್ಟ್ ತೀಸ್ತಾಳಿಗೆ ಜಾಮೀನನ್ನು ನಿರಾಕರಿಸ್ತದೆ. ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಆಕೆಗೆ ಜಾಮೀನು ಮಂಜೂರಾಗ್ತದೆ. ಸ್ನೇಹಿತರೆ, ತೀಸ್ತಾ ಸೆಟಲ್ವಾಡ್ ಈಗ ನನ್ನ ಮೇಲೆ ದಾಖಲಾದಂಥ FIR ಅನ್ನು ರದ್ದು ಮಾಡಬೇಕು ಅನ್ನೋ ರೀತಿಯಲ್ಲಿ ಕೋರ್ಟಿಗೆ ಅಲಿತಾರೆ. ಸುಪ್ರೀಂ ಕೋರ್ಟ್ ಅದನ್ನು ಮಾಡಿಯೂ ಕೂಡ ಮಾಡುತ್ತೆ. ಇದೆಲ್ಲವನ್ನ ಪಕ್ಕಕ್ಕಿಡೋಣ. ಗುಜರಾತ್ ಮಾಸ್ ಬರಿಯಲ್ ಎನ್ನುವಂತಹ ಈ ಪ್ರಕರಣ ಜಗದಗಲ ಮೋದಿಯ ವರ್ಚಸ್ಸನ್ನು ಸರ್ವನಾಶ ಮಾಡುವ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಯಶಸ್ಸನ್ನು ಕಂಡಿತ್ತು. ಜಗತ್ತು ಮೋದಿಯನ್ನು ಸಾವಿನ ವ್ಯಾಪಾರಿ ಎಂದು ಉಲ್ಲೇಖ ಮಾಡ್ತು. ಅಮೇರಿಕ ಮೋದಿಗೆ ವೀಸಾವನ್ನು ನಿರಾಕರಿಸ್ತು. ಈಗ ನಾವು ನೇರವಾಗಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡೋಣ. ಇವತ್ತು ಸೇಮ್ ಧರ್ಮಸ್ಥಳವೂ ಕೂಡ ಮಾಸ್ ಬರಿಯಲ್ ಪ್ರಕರಣದ ಕುಣಿಕೆಯಲ್ಲಿ ಸಿಲುಕಿಕೊಂಡಿದೆ. ಇದನ್ನು ಜಾಗತಿಕವಾಗಿ ಒಂದಷ್ಟು ವರ್ಗ ನಂಬುವಂತೆ ನಂಬಿಸುವ ಪ್ರಯತ್ನವನ್ನು ಮಾಡುವಲ್ಲಿ ಯಶಸ್ವಿಯಾಗಿದೆ. ಕೇರಳದ ಸಂಸದ ಇದರ ಬಗ್ಗೆ ಮೇಲಿಂದ ಮೇಲೆ ಭಾಷಣ ಮಾಡ್ತಾ ಇದ್ದಾನೆ. ಕೇರಳದ ಲೆಫ್ಟಿಸ್ಟ್ ಮೀಡಿಯಾಗಳು ರಾತ್ರಿ ಬೆಳಗ ಇದೇ ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇವೆ. ಕರ್ನಾಟಕ ರಾಜ್ಯದ ಎಲ್ಲ ಮೀಡಿಯಾಗಳು ಈ ಬುರುಡೆಯ ಹಿಂದೆ ಬಿದ್ದಿವೆ. ಇಷ್ಟೇ ಯಾಕೆ?
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಭಗಂಡವನ್ನು ಮಾಡ್ತಾ ಇರುವಂಥ ಆಲ್ ಜಜೀರಾ ರಾತ್ರೋರಾತ್ರಿ ಈ ಸುದ್ದಿಯನ್ನು ಜಗದಗಲ ಹಬ್ಬಿಸಲು ನಿರಂತರವಾಗಿ ತನ್ನ ಎಫರ್ಟನ್ನು ಹಾಕ್ತಾ ಇದೆ. ಅಲ್ಲಿಗೆ ಧರ್ಮಸ್ಥಳದ ಹೆಸರಿಗೆ ಇವರು ಕೆಸರನ್ನು ಎರಚಿ ಆಗಿದೆ. ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಏನು ಅಪಚಾರವನ್ನು ಅವಮಾನವನ್ನು ಮಾಡಬೇಕು, ತಮ್ಮ ಗುರಿ ಸಾಧನೆಯನ್ನು ಇವರು ಒಂದು ಹಂತಕ್ಕೆ ಈಡೇರಿಸಿಕೊಂಡಿದ್ದಾರೆ. ನಾಳೆ ದಿವಸ ಈ ಸಮಾಧಿಯ ಒಳಗಡೆ ಅಗೆದಿರುವಂತಹ ಬುರುಡೆಗಳು FSL ಟೆಸ್ಟ್ ಆಗುತ್ತೆ, DNA ಟೆಸ್ಟ್ ಆಗುತ್ತೆ. ಅದು ಹಿಂದೆ ಅರ್ಥಾತ್ ಧರ್ಮಸ್ಥಳದ ಪಂಚಾಯತ್ನಲ್ಲಿ 264 ಅನ್ಐಡೆಂಟಿಫೈಡ್ ಬಾಡಿಗಳನ್ನು ದಫನ್ ಮಾಡಲಾಗಿತ್ತು. DNA ಮ್ಯಾಚ್ ಆಗುತ್ತೆ. ಅದು ಇನ್ನೇನೋ ಒಂದು ವರದಿ ಬರುತ್ತೆ. ಈ ಹಿಂದೆ ಇದಕ್ಕೆಲ್ಲ ಡಾಕ್ಯುಮೆಂಟ್ ಇದೆ ಅನ್ನೋದು ಕೂಡ SITಗೆ ಗೊತ್ತಾಗತ್ತೆ. ವಾಟ್ ನೆಕ್ಸ್ಟ್? ಅದರ ನಂತರ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರ ಧರ್ಮಸ್ಥಳದ ಮೇಲೆ ಆದಂಥ ಡ್ಯಾಮೇಜ್ಗೆ ಯಾರು ಹೊಣೆ, ಯಾರನ್ನ ಹೊಣೆ ಮಾಡಬೇಕು? ನನ್ನ ಅತ್ಯಂತ ನೇರವಾದ ಆಗ್ರಹ ಇದೆ. ಸುಳ್ಳು ಸುಳ್ಳು ವಿಚಾರಗಳನ್ನು ತಂದು, ಬುರುಡೆ ಪ್ರಕರಣವನ್ನು ತಂದು, ಒಟ್ಟಾರೆ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಧರ್ಮಸ್ಥಳಕ್ಕೆ ಡ್ಯಾಮೇಜನ್ನು ಮಾಡಿದ ಈ ತಂಡದ ಹಿಂದಿರುವ ಎಲ್ಲರ ಒಳಸಂಚುಗಳು ಕೂಡ ಬಯಲಾಗಬೇಕು. ಭೀಮನ ರೂಪದಲ್ಲಿ ಬಂದಿರುವಂಥ ವ್ಯಕ್ತಿ ನಾನು ಎಲ್ಲ ರೀತಿಯ ವೈಜ್ಞಾನಿಕ ಪರಿಶೀಲನೆಗೆ ಒಳಪಡಲಿಕ್ಕೆ ಸಿದ್ಧನಿದ್ದೀನಿ ಅಂಥೇಳಿ ಆತನೇ ಬರೆದು ಕೊಟ್ಟಿದ್ದಾನೆ. ಅಂದ ಮೇಲೆ ಅವನನ್ನು ಸರಿಯಾಗಿ SIT ವಿಚಾರಣೆ ಮಾಡಬೇಕು. ಈ ಕೃತ್ಯದ ಹಿಂದೆ ಆತನನ್ನು ಚೂ ಬಿಟ್ಟವರು ಯಾರು ಎನ್ನುವುದು ಜಗಜ್ಜಾಹೀರಾಗಬೇಕು. ಆ ಮೂಲಕ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಷಡ್ಯಂತ್ರ ಹೆಣದವರು ಯಾರು ಎನ್ನುವುದನ್ನು ಎಲ್ಲರೂ ನೋಡುವಂತಾಗಬೇಕು ಎನ್ನುವುದು ನಮ್ಮ ಆಗ್ರಹ. ಕರ್ನಾಟಕ ರಾಜ್ಯ ಸರ್ಕಾರ ಈಗಾಗಲೇ SITಯನ್ನು ಮಾಡಿದೆ. ಹೋರಾಟಗಾರರೇ ರಿಕ್ವೆಸ್ಟ್ ಮಾಡಿದಂಥ ಇಂತಹದ್ದೇ ಅಧಿಕಾರಿ ಬೇಕು ಅಂತ ಹೇಳಿ ಹಾಕಿಸ್ಕೊಂಡ ಹಾಗೆ ಪ್ರಣಬ್ ಮೊಹಂತಿ ಎನ್ನುವಂಥ ಅಧಿಕಾರಿ SITಯ ಮುಖ್ಯಸ್ಥರಾಗಿದ್ದಾರೆ. ಎಲ್ಲ ರೀತಿಯ ತನಿಖೆಗಳು ಆಗಲಿ. ಆದರೆ ಇವರು ಮಾಡಿದಂತಹ ಆರೋಪ ಸುಳ್ಳು ಎನ್ನುವುದು ಸಾಬೀತಾದರೆ ಆ ಆರೋಪಕ್ಕೆ ಕಾರಣರಾದಂಥ ಭೀಮಾ, ನಾಟ್ ಓನ್ಲಿ ಭೀಮಾ, ಅದರ ಹಿಂದೆ ಇರುವಂತಹ ಎಲ್ಲ ದುಷ್ಟ ಶಕ್ತಿಗಳಿಗೂ ಕೂಡ ಶಿಕ್ಷೆ ಆಗುವ ಹಾಗೆ ರಾಜ್ಯ ಸರ್ಕಾರ ಅಂದರೆ SIT ಮಾಡಬೇಕು ಎನ್ನುವುದು ನಮ್ಮ ರಿಕ್ವೆಸ್ಟ್. ನಮಸ್ಕಾರ.